ಸೊರಬ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಈಗ ಅನಾಥವಾದಂತೆ ಕಾಣ್ತಿದೆ. ಇಲ್ಲಿ ಹೇಳೋರು ಕೇಳೋರು ಯಾರು ಇಲ್ಲದಂತಾಗಿದೆ. ಯಾಕಂದ್ರೆ ಟ್ರಾಫಿಕ್ ಕಂಟ್ರೋಲರ್ ಇದ್ರೂ ಕೂಡ ಇಲ್ಲಿ ಇಲ್ಲದಂತಾಗಿದೆ. ಹೀಗಂತ ಸ್ಥಳೀಯರೇ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಾನು KDP ಮೀಟಿಂಗ್ ಎಲ್ಲ ಹೋದ ನೋಡ್ತೀನಿ. ಆಮೇಲೆ ಇಲ್ಲೂ ನಿಲ್ಲಿಸಿ ಸಾಗರ ಹೋಗ್ಬೇಕಾದ್ರೆ ನಿಲ್ಲಿಸಿ ಸಾಹೇಬರು ಇವತ್ತು ಮಂತ್ರಿ ಆದರೂ ಸಹ ನಿಲ್ಲಿಸಿ KSRTC ಬಸ್ ಸ್ಟ್ಯಾಂಡ್ ಎದುರುಗಡೆ ಇಲ್ಲಿ ತುಂಬ ಜಾರ್ತಿದೆ ಅಧಿಕಾರಿಗಳಿಗೆ ವಾರ್ನ್ ಮಾಡಿದ್ದಾರೆ. ವಾರ್ನ್ ಮಾಡಿದ್ರು ಸಹ ಅಧಿಕಾರಿಗಳು ಅವರು ಇದು ಮಾಡ್ತಾಯಿದ್ದಾರೆ, ಏನಂದರೆ ದುರುಪಯೋಗ ಮಾಡ್ತಾಯಿದ್ದಾರೆ. ಯಾಕಂದರೆ ಸಾಹೇಬ್ರ ಬಗ್ಗೆ ಇದೆಲ್ಲ ಮಾಡೋದು ನೋಡಿದರೆ ಸಾಹೇಬ್ರ ಮೇಲೆ ಕೆಟ್ಟ ಅಪವಾದ ಬರ್ತದೆ. ಯಾಕಂದರೆ ಕರ್ನಾಟಕ ರಾಜ್ಯ ತುಂಬ ಓಡಾಡ್ತಾರೆ ಸಾಹೇಬರು. ಇವತ್ತು ಬರೀ MLA ಅಷ್ಟೇ ಅಲ್ಲ, ಆದರೆ ಸಾಹೇಬ್ರ ಬಗ್ಗೆ ಇವರೇನು ಕೆಟ್ಟ ಅಪವಾದ ತರಬೇಕು ಅಂತ ಮಾಡ್ತಾ ಇದ್ದಾರೋ ಏನು ಅಂತ ಮಾಡ್ತಾರೆ ಗೊತ್ತಾಗ್ತಾ ಇಲ್ಲ. ಹೆಚ್ಚು ಕಡಿಮೆ ವಾರದಲ್ಲಿ 10 ರಿಂದ 12 ಜನ ಬೀಳ್ತಾರೆ, ಇಲ್ಲಿ ಬಿದ್ದು ಹೋಗ್ತಾರೆ. ಮಹಿಳೆಯರು ಸಹ ಇಲ್ಲಿ ವಾಕ್ ಮಾಡ್ತಾರೆ ಪಾಪ. ಮತ್ತು ಆಮೇಲೆ ಬಸ್ಸಿಗೆ ಬರ್ತಾರೋ ಮಂಗಳವಾರ ದಿನ ಸಂತೆ ಮಾಡೋರು ಬಸ್ ತಪ್ಪೇ ಹೋಗುತ್ತೆ ಅಂತೇಳಿ ನಮ್ಮ ಹಳ್ಳಿ ಹೆಣ್ಮಕ್ಳು ಸ್ವಲ್ಪ ಫಾಸ್ಟಾಗಿ ಬರೋ ಸಂದರ್ಭದಲ್ಲಿ ಎಷ್ಟೋ ಸರಿ ನೋಡಿದ್ದೀವಿ, ಬಿದ್ದು ಬಿಡ್ತಾರೆ. ಕೆಲವರು ಬೈಕಲ್ಲಿ ಇಲ್ಲೇನೋ ಆಫೀಸ್ಗಳಿದ್ದಾವೆ, ಕೆಲವ್ರನ್ನ ಆಫೀಸ್ ಮಾಡಿದ್ದಾರೆ. ಆಫೀಸಿಗೆ ಬರುವಾಗ ಪಾಪ ಅವರು ಏನೋ ಮಕ್ಕಳು ಮರಿ ಹಚ್ಕೊಂಡು ಬಂದಿರ್ತಾರೆ, ಏನೋ ಒಂದು ಸಮಸ್ಯೆಗಳಿಗೆ ಬಂದಿರ್ತಾರೆ. ಬೈಕ್ ಸಹ ನಾವು ಎದುರಿಸಿ ಕಳಿಸಿದಂಥ ಸನ್ನಿವೇಶ ಹೊಂಟಿದ್ವಿ. ಅಂಥ ಪರಿಸ್ಥಿತಿ ಒಳಗೆ ಬೇಜವಾಬ್ದಾರಿ ಮಾಡ್ತಾರೆ ಆಫೀಸರ್ಗಳು. ಬಂದು ಬೇಕಾಬಿಟ್ಟಿ ಮತ್ತು ಬೇಜವಾಬ್ದಾರಿಯೇ ಕೆಲಸ ಮಾಡಿ ಹೋಗ್ತಿದ್ದಾರೆ. ಕಂಟ್ರೋಲ್ ರೂಮ್ನಲ್ಲಿ ಬೀಗ ಹಾಕ್ಕೊಂಡು ಹೋದ್ರೂ ಫ್ಯಾನ್ ಆನ್ ಆಗಿರುತ್ತದೆ. ಬಸ್ ಸ್ಟ್ಯಾಂಡ್ ಆವರಣದಲ್ಲೇ ಗಿಡಗಂಟೆಗಳು ಬೆಳೆದು ಕಾಡಿನಂತೆ ಆಗಿರುವುದು ಮತ್ತು ಶೌಚಾಲಯದ ಚೇಂಬರ್ ನೀರು ಹರಿದು ಸಾರ್ವಜನಿಕರು ಓಡಾಡುವ ಸ್ಥಳದಲ್ಲಿ ಹರಿದು ಬರ್ತಿದೆ. ಇದರಿಂದ ಎಷ್ಟೋ ಸಾರ್ವಜನಿಕರು ಬಿದ್ದು ಅನಾಹುತಗಳು ಕೂಡ ಆಗಿವೆ. ಇದರ ಬಗ್ಗೆ ಸಂಬಂಧಪಟ್ಟ ಕಂಟ್ರೋಲ್ ಅಧಿಕಾರಿ ಅವರಿಗೆ ತಿಳಿಸಿದ್ರು ಕೂಡ ಕ್ಯಾರೆ ಅನ್ನದೇ ಇರೋದು ನೋಡಿದರೆ ಇದು ವಿಪರ್ಯಾಸವೋ ಅಥವಾ ಅಧಿಕಾರಿಯ ದುರ್ವರ್ತನೆಯೋ ಗೊತ್ತಿಲ್ಲ. ಆಮೇಲೆ ಲೆಟ್ರಿನ್ ನೀರು ತುಂಬಿ ಹರಿತಾ ಇದೆ. ಎರಡು ಸಿಂಟ್ಯಾಕ್ಸ್ ತುಂಬಿ ಹರಿದು ಹೋಗ್ತಾ ಇದೆ. ಆಮೇಲೆ ಲೆಟ್ರಿನ್ ಓಪನ್ ಆದರೂ ಕೂಡ ಇವರು ಲೆಟ್ರಿನ್ ಗುಂಡಿ ನೀರು ತುಂಬಿ ಓಪನ್ ಆದರೂ ಕೂಡ ಆಫೀಸರ್ಗಳು ಇದ್ರ ಗಮನಕ್ಕೆ ಬಂದಿಲ್ಲ ಅಂದರೆ. ಆಮೇಲೆ ರಿಸೆಸ್ ಮಾಡೋದು ಅಷ್ಟೇ. ಇಲ್ಲಿ ಬಂದಂಥ ಜನಗಳಿಗೆ ಅಲ್ಲಿ ಹೋಗಿ ಒಂದು ಕಾವಲುಗಾರ ಇರ್ತಾರೆ, ಮತ್ತೊಂದು ಇರ್ತಾರೆ, ಆಫೀಸರ್ ಯಾರೇ ಒಂದು ವರ್ಕ್ ಯಾರೇ ಮಾಡಿದ್ರು ಕೂಡ ಸೈಡ್ ಹೋಗಿ ರಿಸೆಸ್ ಮಾಡ್ತಾರೆ ಇವರು. ಸೈಡ್ ಹೋಗಿ ಇಲ್ಲಿ ಲೆಟ್ರಿನ್ ಇದ್ದಾವೆ ಸರ್ಕಾರದಿಂದ ಮಾಡಿದ್ದಾರೆ, ಇದ್ರೂ ಕೂಡ ಸೈಡ್ ಹೋಗಿ ರಿಸೆಸ್ ಮಾಡ್ತಾರೆ ಇವರು. ಆಮೇಲೆ ಗಾರ್ಡನ್ನು ಇಲ್ಲಿ ಮೊದಲೇ ಕಂಟ್ರೋಲರ್ ಅಂತ ಒಬ್ರು ಇದ್ದರು, ಅವರು ಹೆಚ್ಚು ಕಡಿಮೆ ಒಂದು 4-5 ವರ್ಷ ವರ್ಕ್ ಮಾಡಿದರು, ತುಂಬ ಒಳ್ಳೆ ವರ್ಕ್ ಮಾಡಿದರು. ಒಬ್ಬರು ಮ್ಯಾನ್ ಪವರ್ ಯಾರೋ ಇದ್ದರು, ಆವಾಗ ಕೂಡ ತುಂಬ ಚೆನ್ನಾಗಿತ್ತಿದ್ದು. ಆಮೇಲೆ ಈಗ ಯಾರೂ ಇಲ್ಲದಂಥ ಪರಿಸ್ಥಿತಿ ಆಗೈತಿ ಇಲ್ಲಿ. ಆಮೇಲೆ ಈಗ ಅಧಿಕಾರಿಗಳೇ ಬೇಜವಾಬ್ದಾರಿ ವರ್ಕ್ ಮಾಡೋದ್ರಿಂದ ಈ ಥರ ಆಗ್ತದೆ. ಮತ್ತು ಬೆಳಗಿಂದ ಇಲ್ಲಿ ಒಂದು ಫ್ಯಾನ್ ಉರಿತಾ ಇದೆ. ನಾನು ಈಗ ಬಂದು ಒಂದು ರಿಸೆಸ್ ಮಾಡಕ್ಕೆ ಬಂದಿದ್ದೆ, ನಾನು ಒಂದು ಅರ್ಧ ಗಂಟೆ ಮೊದಲೇ. ಆಮೇಲೆ ಮಧ್ಯಾಹ್ನ ಬಂದಿದ್ದೆ, ಬೆಳಗಿಂದಲೂ ಫ್ಯಾನ್ ಉರಿತಾ ಇದೆ. ಅಂದರೆ ಇಷ್ಟು ಬೇಜವಾಬ್ದಾರಿತನ ಮಾಡ್ತಾಯಿದ್ದಾರೆ ಇವರು ಸರ್. ಭಾಳ ಬೇಜಾರಾಗುತ್ತೆ. ಯಾಕಂದರೆ KSRTC ಬಸ್ ನೋಡ್ರಿ, ಕೋಟಿಗಟ್ಟಲೆ ಇಲ್ಲಿ ಇನ್ವೆಸ್ಟ್ ಮಾಡಿ, ಕೋಟಿ ಸರ್ಕಾರ ಇನ್ವೆಸ್ಟ್ ಮಾಡಿದೆ. ಇವರು ತಿಂಗಳ 60,000 70,000 ಸಂಬಳ ತಗೊಂಡು ಇವರು ಇದೇ ಥರ ಬೇಜವಾಬ್ದಾರಿತನ ಮಾಡಿದ್ರೆ ಏನಿದು ಇದು ವ್ಯವಸ್ಥೆ? ಇದೆಲ್ಲ ಏನು ಸಾಹೇಬರು ಬಂದು ನಿಂತ್ಕೊಂಡು ಮಾಡ್ಸೋಕ್ಕಾಗತ್ತಾ? ಒಂದ್ ಕಡೆ ಸರ್ಕಾರವು ಡೆಂಗ್ಯೂ ಜ್ವರದ ಬಗ್ಗೆ ಜಾಗೃತಿ ಮೂಡಿಸ್ತಿದ್ರೆ, ಮತ್ತೊಂದು ಕಡೆ ಇದರ ನಿರ್ಲಕ್ಷ್ಯ ವಹಿಸುತ್ತಿರುವ ಅಧಿಕಾರಿಗಳು. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅಧಿಕಾರಿಗಳಿಗೆ ಎಷ್ಟೇ ಖಡಕ್ ಎಚ್ಚರಿಕೆ ನೀಡಿದರೂ ಅವರ ಆದೇಶಕ್ಕೆ ಕ್ಯಾರೆ ಎನ್ನದೇ ಇರುವ ಇಂತಹ ಅಧಿಕಾರಿಗಳು ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ. ಇದರಿಂದ ಸಚಿವ ಮಧು ಬಂಗಾರಪ್ಪ ಅವರಿಗೆ ಕೆಟ್ಟ ಹೆಸರು ತರುವಂತಹ ಇಂತಹ ಅಧಿಕಾರಿಗಳ ವಿರುದ್ಧ ಯಾವ ಕ್ರಮ ಕೈಗೊಳ್ಳುತ್ತಾರೆ ಕಾದು ನೋಡಬೇಕಾಗಿದೆ. ಸಾಹೇಬರೇ ಮಾಡಿಸ್ಬೇಕಾ, ಏನು ಮಂತ್ರಿಗಳೇ ಬಂದು ನಿಂತ್ಕೊಂಡು ಮಾಡ್ಬೇಕಾ? ಯಾಕಂದ್ರೆ ಮಂತ್ರಿ ಸಾಹೇಬ್ರಿಗೆ ನಾವು ದೊಡ್ಡ ಸ್ಥಾನ ಕೊಟ್ಟಿದ್ದೇವೆ ಸೊರಬ ತಾಲೂಕಲ್ಲಿ. ಯಾಕಂದ್ರೆ ಮೂಲೆ ಓಡಾಡ್ಬೇಕು ಇವತ್ತು ಸಚಿವರು ಮಧು ಬಂಗಾರಪ್ಪನವರು. ಇವೆಲ್ಲ ನೋಡಿದರೆ ಮಧು ಬಂಗಾರಪ್ಪನವರಿಗೆ ನಾವು ಎಷ್ಟು ಗೌರವ ಕೊಡ್ತೇವೆ. ಯಾಕಂದ್ರೆ ಬರ್ತಾರೆ ಹೋಗ್ತಾರೆ, ಖುಷಿ ಆಗತ್ತೆ ಅವರು ಇದನ್ನು ನೋಡಿದ್ರೆ. ಅದಕ್ಕಿಂತ ಕೆಲವು ಸಿಬ್ಬಂದಿಗಳು ಈ ಥರ ಬೇಜವಾಬ್ದಾರಿ ವರ್ಕ್ ಮಾಡೋದಕ್ಕೆ ನಮ್ಗೆ ಭಾಳ ಬೇಸರ ಇದೆ ಸರ್. ದಯಮಾಡಿ ಇದು ಏನು ವ್ಯವಸ್ಥೆ ಇದು? ವಿಜಯ್ ಗೌಳಿ, ನ್ಯೂಸ್ 12 ಕನ್ನಡ, ಸೊರಬ. TV 12 ಕನ್ನಡ, ಇದು ಕನ್ನಡಿಗರ ಧ್ವನಿ.